ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಮೆಗಾ ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ದಾಳಿ ಆಗಿದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಐಟಿ ದಾಳಿ ಅಂದ್ರೆ ಸಹಜವಾಗಿ ತೆರಿಗೆ ವಂಚನೆಯಾಗಿರುವ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿರುತ್ತೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳ ಬಿಗ್ ಶಾಕ್, ಬಿಗ್ ರೇಡ್. ರಾಜ್ಯದ 30ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಬೆಂಗಳೂರು, ಮೈಸೂರಿನ ಇಡವಾಲದಲ್ಲಿ ಶೋಧ ಆಗ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತೆರಿಗೆ ವಂಚನೆ ಆರೋಪದಡಿ ಕೆಲ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಅದು ಕೂಡ ಉದ್ಯಮಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆರಂಭದಲ್ಲೇ ಹೇಳಿದಂಗೆ ತೆರಿಗೆ ವಂಚನೆ ಇರುತ್ತೆ, ಸರಿಯಾಗಿ ತೆರಿಗೆ ಕಟ್ಟಿರಲ್ಲ ಅಥವಾ ಕೊಟ್ಟಿರುವಂತಹ ಲೆಕ್ಕ ಸರಿ ಇರಲ್ಲ. ಅದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡೋದಕ್ಕೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಮೈಸೂರು ಸರಿಸುಮಾರು 30 ಕಡೆ ಉದ್ಯಮಿಗಳ ನಿವಾಸದ ಮೇಲೆ ಐಟಿ ಅಧಿಕಾರಿಗಳ ದಾಳಿಯಾಗಿದೆ. ಆ ಮೂಲಕ ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಉದ್ಯಮಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಎಲ್ಲೆಲ್ಲಿ ದಾಳಿ ಆಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ಬೆಳ್ಳಂಬೆಳಗ್ಗೆ ಐಟಿ ಇಲಾಖೆಯ ಸುಮಾರು ಅಧಿಕಾರಿಗಳು 30ಕ್ಕೂ ಹೆಚ್ಚು ಕಡೆ ರಾಜ್ಯಾದ್ಯಂತ ದಾಳಿಯನ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಉದ್ಯಮಿಗಳ ಏನು ಒಂದು ತೆರಿಗೆ ವಂಚನೆ ಮತ್ತೆ ತೆರಿಗೆ ಪಾವತಿಯಲ್ಲಿ ಕಂಡು ಬಂದಂತ ವ್ಯತ್ಯಾಸಗಳನ್ನ ಆಧರಿಸಿ ಐಟಿ ಇಲಾಖೆ ಈ ಒಂದು ಏಕಕಾಲಕ್ಕೆ ಈ ಒಂದು ಬೃಹತ್ ರೇಡ್ ಅನ್ನ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ದಾಳಿ ನಡೆದಿದೆ. ಜೊತೆಗೆ ಏನು ಈ ಒಂದು ದಾಳಿ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೇವಲ ಇದು ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ ಅಥವಾ ತೆರಿಗೆ ವಂಚನೆಗೆ ಸಂಬಂಧಿಸಿದಂತೆ ಮಾತ್ರ ಸೀಮಿತವಾಗುತ್ತಾ ಅಥವಾ ತೆರಿಗೆಯನ್ನ ಅಕ್ರಮ ಹಣ ಕೂಡ ಕಂಡು ಬರುತ್ತಾ ಅನ್ನೋದು ಪರಿಶೀಲನೆ ಬಳಿಕವಷ್ಟೇ ಗೊತ್ತಾಗಬೇಕು. ಎಲ್ಲ ಕಡೆ ಏನು ದಾಳಿಯನ್ನ ಮಾಡಲಾಗಿದೆ ಅಲ್ಲಿ ಸಾಕಷ್ಟು ಐಟಿ ಅಧಿಕಾರಿಗಳು ಈ ಹಿಂದೆನೆ ಒಂದು ಇನ್ಕಮ್ ಟ್ಯಾಕ್ಸ್ ಸರ್ವೆಯನ್ನ ಕಂಡಕ್ಟ್ ಮಾಡಿ ಯಾರೆಲ್ಲ ತೆರಿಗೆ ವಂಚನೆಗಳನ್ನ ಮಾಡ್ತಾ ಇದ್ರು ಅವ್ರಗಳ ಮೇಲೆ ಪರ್ಟಿಕ್ಯುಲರ್ ಆಗಿ ಖಚಿತ ಮಾಹಿತಿಯನ್ನ ಇಟ್ಕೊಂಡು ದಾಳಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೇವಲ ತೆರಿಗೆ ಪಾವತಿ ಅಥವಾ ತೆರಿಗೆ ವಂಚನೆಗೆ ಸಂಬಂಧಿಸಿದಂತೆ ಮಾತ್ರ ಈ ದಾಳಿ ಆಗಿರಲ್ಲ, ಇದರಲ್ಲಿ ಸಾಕಷ್ಟು ಅಕ್ರಮ ಹಣ ವರ್ಗಾವಣೆಯು ಕಂಡು ಬರುವ ಸಾಧ್ಯತೆ ಇದೆ ಅಂತೇಳಿ ಐಟಿ ಅಧಿಕಾರಿಗಳ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಮೆಗಾ ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ದಾಳಿ ಆಗಿದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಐಟಿ ದಾಳಿ ಅಂದ್ರೆ ಸಹಜವಾಗಿ ತೆರಿಗೆ ವಂಚನೆಯಾಗಿರುವ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿರುತ್ತೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳ ಬಿಗ್ ಶಾಕ್, ಬಿಗ್ ರೇಡ್. ರಾಜ್ಯದ 30ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಬೆಂಗಳೂರು, ಮೈಸೂರಿನ ಇಡವಾಲದಲ್ಲಿ ಶೋಧ ಆಗ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತೆರಿಗೆ ವಂಚನೆ ಆರೋಪದಡಿ ಕೆಲ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಅದು ಕೂಡ ಉದ್ಯಮಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆರಂಭದಲ್ಲೇ ಹೇಳಿದಂಗೆ ತೆರಿಗೆ ವಂಚನೆ ಇರುತ್ತೆ, ಸರಿಯಾಗಿ ತೆರಿಗೆ ಕಟ್ಟಿರಲ್ಲ ಅಥವಾ ಕೊಟ್ಟಿರುವಂತಹ ಲೆಕ್ಕ ಸರಿ ಇರಲ್ಲ. ಅದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡೋದಕ್ಕೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಮೈಸೂರು ಸರಿಸುಮಾರು 30 ಕಡೆ ಉದ್ಯಮಿಗಳ ನಿವಾಸದ ಮೇಲೆ ಐಟಿ ಅಧಿಕಾರಿಗಳ ದಾಳಿಯಾಗಿದೆ. ಆ ಮೂಲಕ ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಉದ್ಯಮಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಎಲ್ಲೆಲ್ಲಿ ದಾಳಿ ಆಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ಬೆಳ್ಳಂಬೆಳಗ್ಗೆ ಐಟಿ ಇಲಾಖೆಯ ಸುಮಾರು ಅಧಿಕಾರಿಗಳು 30ಕ್ಕೂ ಹೆಚ್ಚು ಕಡೆ ರಾಜ್ಯಾದ್ಯಂತ ದಾಳಿಯನ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಉದ್ಯಮಿಗಳ ಏನು ಒಂದು ತೆರಿಗೆ ವಂಚನೆ ಮತ್ತೆ ತೆರಿಗೆ ಪಾವತಿಯಲ್ಲಿ ಕಂಡು ಬಂದಂತ ವ್ಯತ್ಯಾಸಗಳನ್ನ ಆಧರಿಸಿ ಐಟಿ ಇಲಾಖೆ ಈ ಒಂದು ಏಕಕಾಲಕ್ಕೆ ಈ ಒಂದು ಬೃಹತ್ ರೇಡ್ ಅನ್ನ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ದಾಳಿ ನಡೆದಿದೆ. ಜೊತೆಗೆ ಏನು ಈ ಒಂದು ದಾಳಿ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೇವಲ ಇದು ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ ಅಥವಾ ತೆರಿಗೆ ವಂಚನೆಗೆ ಸಂಬಂಧಿಸಿದಂತೆ ಮಾತ್ರ ಸೀಮಿತವಾಗುತ್ತಾ ಅಥವಾ ತೆರಿಗೆಯನ್ನ ಅಕ್ರಮ ಹಣ ಕೂಡ ಕಂಡು ಬರುತ್ತಾ ಅನ್ನೋದು ಪರಿಶೀಲನೆ ಬಳಿಕವಷ್ಟೇ ಗೊತ್ತಾಗಬೇಕು. ಎಲ್ಲ ಕಡೆ ಏನು ದಾಳಿಯನ್ನ ಮಾಡಲಾಗಿದೆ ಅಲ್ಲಿ ಸಾಕಷ್ಟು ಐಟಿ ಅಧಿಕಾರಿಗಳು
ಈ ಹಿಂದೆನೆ ಒಂದು ಇನ್ಕಮ್ ಟ್ಯಾಕ್ಸ್ ಸರ್ವೆಯನ್ನ ಕಂಡಕ್ಟ್ ಮಾಡಿ ಯಾರೆಲ್ಲ ತೆರಿಗೆ ವಂಚನೆಗಳನ್ನ ಮಾಡ್ತಾ ಇದ್ರು ಅವ್ರಗಳ ಮೇಲೆ ಪರ್ಟಿಕ್ಯುಲರ್ ಆಗಿ ಖಚಿತ ಮಾಹಿತಿಯನ್ನ ಇಟ್ಕೊಂಡು ದಾಳಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೇವಲ ತೆರಿಗೆ ಪಾವತಿ ಅಥವಾ ತೆರಿಗೆ ವಂಚನೆಗೆ ಸಂಬಂಧಿಸಿದಂತೆ ಮಾತ್ರ ಈ ದಾಳಿ ಆಗಿರಲ್ಲ, ಇದರಲ್ಲಿ ಸಾಕಷ್ಟು ಅಕ್ರಮ ಹಣ ವರ್ಗಾವಣೆಯು ಕಂಡು ಬರುವ ಸಾಧ್ಯತೆ ಇದೆ ಅಂತೇಳಿ ಐಟಿ ಅಧಿಕಾರಿಗಳು ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಮೆಗಾ ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ದಾಳಿಯಾಗಿದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಐಟಿ ದಾಳಿ ಅಂದ್ರೆ ಸಹಜವಾಗಿ ತೆರಿಗೆ ವಂಚನೆಯಾಗಿರುವ ಹಿನ್ನೆಲೆಯಲ್ಲಿ ಈ ದಾಳಿಯಾಗಿರುತ್ತೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳ ಬಿಗ್ ಶಾಕ್, ಬಿಗ್ ರೇಡ್. ರಾಜ್ಯದ 30ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಬೆಂಗಳೂರು, ಮೈಸೂರಿನ ಇಡವಾಲದಲ್ಲಿ ಶೋಧ ಆಗ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತೆರಿಗೆ ವಂಚನೆ ಆರೋಪದಡಿ ಕೆಲ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಅದು ಕೂಡ ಉದ್ಯಮಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆರಂಭದಲ್ಲೇ ಹೇಳಿದಂಗೆ ತೆರಿಗೆ ವಂಚನೆ ಇರುತ್ತೆ, ಸರಿಯಾಗಿ ತೆರಿಗೆ ಕಟ್ಟಿರಲ್ಲ ಅಥವಾ ಕೊಟ್ಟಿರುವಂತಹ ಲೆಕ್ಕ ಸರಿ ಇರಲ್ಲ, ಅದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡೋದಕ್ಕೆ ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಮೈಸೂರು ಸರಿಸುಮಾರು 30 ಕಡೆ ಉದ್ಯಮಿಗಳ ನಿವಾಸದ ಮೇಲೆ ಐಟಿ ಅಧಿಕಾರಿಗಳ ದಾಳಿಯಾಗಿದೆ. ಆ ಮೂಲಕ ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಉದ್ಯಮಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಎಲ್ಲೆಲ್ಲಿ ದಾಳಿಯಾಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ಬೆಳ್ಳಂಬೆಳಗ್ಗೆ ಐಟಿ ಇಲಾಖೆಯ ಸುಮಾರು ಅಧಿಕಾರಿಗಳು 30ಕ್ಕೂ ಹೆಚ್ಚು ಕಡೆ ರಾಜ್ಯಾದ್ಯಂತ ದಾಳಿಯನ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಉದ್ಯಮಿಗಳ ಏನು ಒಂದು ತೆರಿಗೆ ವಂಚನೆ ಮತ್ತೆ ತೆರಿಗೆ ಪಾವತಿಯಲ್ಲಿ ಕಂಡು ಬಂದಂತ ವ್ಯತ್ಯಾಸಗಳನ್ನ ಆಧರಿಸಿ ಐಟಿ ಇಲಾಖೆ ಈ ಒಂದು ಏಕಕಾಲಕ್ಕೆ ಈ ಒಂದು ಬೃಹತ್ ರೇಡ್ ಅನ್ನ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ದಾಳಿ ನಡೆದಿದೆ. ಜೊತೆಗೆ ಏನು ಈ ಒಂದು ದಾಳಿ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೇವಲ ಇದು ತೆರಿಗೆ ಪಾವತಿಗೆ ಸಂಬಂಧಿಸಿದಂತೆ ಅಥವಾ ತೆರಿಗೆ ವಂಚನೆಗೆ ಸಂಬಂಧಿಸಿದಂತೆ ಮಾತ್ರ ಸೀಮಿತವಾಗುತ್ತಾ ಅಥವಾ ತೆರಿಗೆಯನ್ನ ಅಕ್ರಮ ಹಣ ಕೂಡ ಕಂಡು ಬರುತ್ತಾ ಅನ್ನೋದು ಪರಿಶೀಲನೆ ಬಳಿಕವಷ್ಟೇ ಗೊತ್ತಾಗಬೇಕು. ಎಲ್ಲ ಕಡೆ ಏನು ದಾಳಿಯನ್ನ ಮಾಡಲಾಗಿದೆ ಅಲ್ಲಿ ಸಾಕಷ್ಟು ಐಟಿ ಅಧಿಕಾರಿಗಳು ಈ ಹಿಂದೆನೆ ಒಂದು ಇನ್ಕಮ್ ಟ್ಯಾಕ್ಸ್ ಸರ್ವೆಯನ್ನ ಕಂಡಕ್ಟ್ ಮಾಡಿ ಯಾರೆಲ್ಲ ತೆರಿಗೆ ವಂಚನೆಗಳನ್ನ ಮಾಡ್ತಾ ಇದ್ರು ಅವ್ರಗಳ ಮೇಲೆ ಪರ್ಟಿಕ್ಯುಲರ್ ಆಗಿ ಖಚಿತ ಮಾಹಿತಿಯನ್ನ ಇಟ್ಕೊಂಡು ದಾಳಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೇವಲ ತೆರಿಗೆ ಪಾವತಿ ಅಥವಾ ತೆರಿಗೆ ವಂಚನೆಗೆ ಸಂಬಂಧಿಸಿದಂತೆ ಮಾತ್ರ ಈ ದಾಳಿ ಆಗಿರಲ್ಲ, ಇದರಲ್ಲಿ ಸಾಕಷ್ಟು ಅಕ್ರಮ ಹಣ ವರ್ಗಾವಣೆಯು ಕಂಡು ಬರುವ ಸಾಧ್ಯತೆ ಇದೆ ಅಂತೇಳಿ ಐಟಿ ಅಧಿಕಾರಿಗಳು ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.